ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 91 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಸಭಾಪತಿ ಮತ್ತು ಉಪಸಭಾಪತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಸಭಾಪತಿಯ ಕಾರ್ಯವನ್ನ ನಿರ್ವಹಿಸುವವರು ಯಾರು ಅನ್ನೋದರ ಬಗ್ಗೆ ಆರ್ಟಿಕಲ್ 91 ಉಪಬಂಧ 1 ಮತ್ತು ಉಪಬಂಧ 2 ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೈತಿ. ಅದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಆರ್ಟಿಕಲ್ 92 ಬಗ್ಗೆ ಡಿಸ್ಕಷನ್ ಮಾಡಬೇಕು. ಏನ್ ಡಿಸ್ಕಷನ್? ಯಾವ ಸಮಯದಲ್ಲಿ ಸಭಾಪತಿಯಾಗಲಿ ಅಥವಾ ಉಪಸಭಾಪತಿಯಾಗಲಿ ಸಿಟ್ಟಿಂಗ್ನಾಗ ಇರುವಂತಿಲ್ಲ. ಸಿಟ್ಟಿಂಗ್ನಾಗ ಇರುವಂತಿಲ್ಲ ಅಂತಂದ್ರೆ ಅವರು ಅಧ್ಯಕ್ಷತೆ ಅಥವಾ ಉಪಾಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಳ್ಳುವಂತಿಲ್ಲ. ಅಂದ್ರೆ ರಾಜ್ಯಸಭೆಯ ಸಭಾಧ್ಯಕ್ಷನ ಸ್ಥಾನವನ್ನು ವಹಿಸಿಕೊಳ್ಳುವಂತಿಲ್ಲ. ಯಾರು? ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು. ಯಾವ ಸಂದರ್ಭಗಳು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ. ಅದು ಭಾರಿ ಇಂಟ್ರೆಸ್ಟಿಂಗ್ ವಿಷಯ ಐತಿ. ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳು ಸಭಾಧ್ಯಕ್ಷರಾಗಿ ಆಯ್ಕೆಯಾದ ಉಪರಾಷ್ಟ್ರಪತಿಗಳು ಕೂಡ, ಆಮೇಲೆ ಉಪಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಆ ಸಂದರ್ಭಗಳಲ್ಲಿ, ಆ ವಿಶೇಷ ಸಂದರ್ಭದಲ್ಲಿ ಸಭಾಧ್ಯಕ್ಷನ ಸ್ಥಾನವನ್ನು ವಹಿಸಿಕೊಳ್ಳುವಂತಿಲ್ಲ. ಅದು ಯಾವ ವಿಶೇಷ ಸಂದರ್ಭ ಅಂತ ನೋಡೋದಾದ್ರೆ ಇಲ್ಲಿ ಬರೀತಾರೆ. ಏನು ಬರೀತಾರೆ ಅಂತಂದ್ರೆ, ಪ್ರಾಹಿಬಿಷನ್ ಆನ್ ಪ್ರಿಸೈಡಿಂಗ್ ಡ್ಯೂರಿಂಗ್ ರಿಮೂವಲ್ ಪ್ರೊಸೀಡಿಂಗ್ಸ್. ಪ್ರಾಹಿಬಿಷನ್, ಪ್ರತಿಬಂಧಿಸ್ತಾರೆ. ಯಾರನ್ನ ಅಂತಂದ್ರೆ ಅಧ್ಯಕ್ಷರನ್ನ. ಯಾರನ್ನ ನೀವು ನೇಮಕಾತಿಯಿಂದ ಹೊರಗಿಡಲು ಬಯಸುತ್ತೀರೋ ಅಥವಾ ಪದಚ್ಯುತಗೊಳಿಸಲು ಬಯಸುತ್ತೀರೋ ಆ ವ್ಯಕ್ತಿಯು ಅಧ್ಯಕ್ಷನಾಗುವುದರಿಂದ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಕೂಡುವುದನ್ನ ಪ್ರತಿಬಂಧಿಸುವ ಬಗ್ಗೆ ಹೇಳ್ತೈತಿ. ಯಾವುದು? ಆರ್ಟಿಕಲ್ 92. ಇದರಲ್ಲಿ ಎರಡು ವಿಷಯಗಳಿದಾವೆ. ಆರ್ಟಿಕಲ್ 92 ಉಪಬಂಧ 1 ಮತ್ತು ಆರ್ಟಿಕಲ್ 92 ಉಪಬಂಧ 2 ಅಂತ ಹೇಳ್ತೈತಿ. ಒಂದು, ನೀನು ಪೀಠದಲ್ಲಿ ಕೂಡುವಂತಿಲ್ಲ. ಎರಡನೇದು, ನೀನು ವೋಟ್ ಮಾಡುವಂತಿಲ್ಲ. ಆರ್ಟಿಕಲ್ 92 ಉಪಬಂಧ 1 ಏನ್ ಹೇಳ್ತೈತಿ ಅಂದ್ರೆ ಪೀಠದಲ್ಲಿ ಕೂಡುವಂತಿಲ್ಲ. ಎರಡನೇದು ವೋಟ್ ಮಾಡುವಂತಿಲ್ಲ. ಅದ ಏನ್ ಹೇಳ್ತೈತಿ ಅಂತೇಳಿ ಕ್ಲಿಯರ್ ಆಗಿ ನೋಡೋಣ. ಈಗ ಏನ್ ಹೇಳ್ತೈತಿ ಅಂತಂದ್ರೆ, ಸಭಾಧ್ಯಕ್ಷರಾಗಲಿ ಅಥವಾ ಉಪಸಭಾಧ್ಯಕ್ಷರಾಗಲಿ ತಮ್ಮನ್ನ ಪದಚ್ಯುತಗೊಳಿಸುವ ಟರಾವು ಪಾಸ್ ಆದ ನಂತರ ಯಾವ ಟರಾವು? ಪದಚ್ಯುತಿ ಟರಾವು, ರಿಮೂವಲ್ ಮೋಷನ್ ಅಂತ ಕರಿತೀವಿ ಇದನ್ನ. ಇದ್ರ ಪಾಸ್ ಆದ ಕೂಡಲೇ ಅವ್ರು ಏನ್ ಮಾಡ್ಬೇಕು ಅಂತಂದ್ರ ಆ ಸ್ಥಾನದಲ್ಲಿ ಕೂಡುವಂತಿಲ್ಲ, ಅಧ್ಯಕ್ಷ ಸ್ಥಾನದಲ್ಲಿ ಕೂಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಧ್ಯಕ್ಷರು ಇರ್ತಾರೆ. ರಾಷ್ಟ್ರಪತಿ ಈಸ್ ಎಕ್ಸ್ ಅಫಿಸಿಯಲ್ ಚೇರ್ಮನ್ ಆಫ್ ದಿ ರಾಜ್ಯಸಭಾ. ಹೌದಾ? ಈಗ ಇವರನ್ನ ಎಲ್ಲಿದ್ದ ಸಭಾಧ್ಯಕ್ಷರ ಸ್ಥಾನದಿಂದ ತೆಗೆದು ಹಾಕುವ ಸಲುವಾಗಿ ಒಂದು ಮೋಷನ್ ಅನ್ನ ಮೂವ್ ಮಾಡಿರ್ತಾರೆ, ಟರಾವನ್ನ ಪಾಸ್ ಮಾಡ್ತಾರೆ. ಈ ಟರಾವು ಪಾಸ್ ಆದ ನಂತರ ಇವರು ಅಧ್ಯಕ್ಷನ ಸ್ಥಾನದಲ್ಲಿ ಕೂಡುವಂತಿಲ್ಲ. ಹಾಗೆ ಉಪಸಭಾಧ್ಯಕ್ಷನ ವಿರುದ್ಧನೂ ಕೂಡ ಟರಾವು ಪಾಸ್ ಆಗಿತ್ತು ಅಂತಂದ್ರೆ, ರಿಮೂವಲ್ ಮೋಷನ್ ಪಾಸ್ ಮಾಡಿದ್ರು ಅಂತಂದ್ರೆ ಅವರು ಕೂಡ ಎಲ್ಲಿ ಅಧ್ಯಕ್ಷನ ಸ್ಥಾನದಲ್ಲಿ ಕೂಡುವಂತಿಲ್ಲ. ಯಾವಾಗ? ಉಪರಾಷ್ಟ್ರಪತಿ ಅಬ್ಸೆಂಟ್ ಇದ್ದಾಗ. ಹೌದಾ? ಏನ್ ಹೇಳ್ತೈತಿ ಆರ್ಟಿಕಲ್ 92 ಉಪಬಂಧ 1 ಏನ್ ಹೇಳ್ತೈತಿ ಅಂತಂದ್ರೆ, ಯಾರು ಅಧ್ಯಕ್ಷರು ಇರ್ತಾರೋ ಅವರನ್ನ ತೆಗೆದು ಹಾಕುವ ಸಲುವಾಗಿ ಪದಚ್ಯುತಿಗಾಗಿ ಮೋಷನ್ ಅನ್ನ ಮೂವ್ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿ ಅಧ್ಯಕ್ಷನ ಸ್ಥಾನದಲ್ಲಿ ಕೂಡುವಂತಿಲ್ಲ. ಮತ್ತೆ ಯಾರು ಕೊಡ್ಬೇಕು ಅವಾಗ? ಕಾರ್ಯಕಲಾಪಗಳನ್ನ ನಡೆಸಬೇಕು ಅಂತಂದ್ರೆ ಒಬ್ಬರು ಅಧ್ಯಕ್ಷ ಬೇಕೇ ಬೇಕು. ದೇರ್ ಇಸ್ ಅನ್ ಪ್ರೆಸಿಡೆಂಟ್ ಆರ್ ದೇರ್ ಇಸ್ ಅನ್ ಚೇರ್ಮನ್. ಬೇಕೇ ಬೇಕು. ಬಿಕಾಸ್ ಆಫ್ ವಾಟ್? ಟು ರನ್ ದಿ ಹೌಸ್. ಸಭೆಯನ್ನ ನಡೆಸಕ ಅಥವಾ ಇದನ್ನೇನಂತ ಕರಿತೀವಿ, ರಾಜ್ಯಸಭೆಯನ್ನ ನಡೆಸಲು, ಕಾರ್ಯಕಲಾಪಗಳನ್ನ ನಡೆಸಲು ಒಬ್ಬರು ಅಧ್ಯಕ್ಷ ಇರಲೇಬೇಕು. ಇರ್ಲಿಲ್ಲ ಅಂತಂದ್ರೆ ಹರಗಿರಿ ಸಂಕದಂಗ ಆಗ್ಬಿಡ್ತೈತಿ. ಏನಕೈತಿ? ಎಲ್ಲರೂ ನಾ ಮಾತಾಡ್ತೀನಿ, ನೀ ಮಾತಾಡ್ತೀನಿ, ಅವ್ ಮಾತಾಡ್ತಾನೆ, ಇವ ಮಾತಾಡ್ತಾನೆ, ಎಲ್ಲರೂ ಕೂಡಿ ಮಾತಾಡಕತ್ತಂದ್ರ ಶಾಂತಿ ಆಗಿಬಿಡ್ತೈತಿ. ಅದು ಮಾರ್ಕೆಟ್ ಆಕೈತಿ. ಹೌದಾ? ಅದ್ರ ಸಲುವಾಗಿ ಯಾರು ಯಾವ ಸಮಯದಲ್ಲಿ ಯಾವ ವಿಷಯದ ಸಲುವಾಗಿ ಮಾತನಾಡಬೇಕು ಅನ್ನೋದನ್ನ ಮೊದಲೇ ಲಿಸ್ಟ್ ಮಾಡಿರ್ತಾರೆ ರಾಜ್ಯಸಭೆಗಳಲ್ಲಿ ಮತ್ತು ಲೋಕಸಭೆಗಳಲ್ಲಿ. ಹೌದಾ? ಅದನ್ನ ಈಗ ನಿನ್ನ ಪಾಳೆ ಬಂದಿದ್ಪಾ ನೀ ಮಾತಾಡು, ನಿನ್ನ ಪಾಳೆ ಬಂದಿದ್ಪಾ ನೀ ಮಾತಾಡು ಅಂತ ಹೇಳಕ್ ಒಬ್ಬರು ಅಧ್ಯಕ್ಷರು ಬೇಕಲ್ಲ. ಹೌದಾ? ಆ ಅಧ್ಯಕ್ಷರನ್ನ ನಾವು ತೆಗೆದು ಹಾಕೋ ಸಲುವಾಗಿ ಒಂದು ಟರಾವನ್ನ ಪಾಸ್ ಮಾಡಿವಿ. ಅವಾಗ ಯಾರು ಅಧ್ಯಕ್ಷರಾಗಬೇಕು? ಅವರಂತೂ ಅಧ್ಯಕ್ಷರ ಸೀಟ್ನಾಗ ಕೂಡುವಂತಿಲ್ಲ. ಸಂವಿಧಾನವೇ ಹೇಳ್ತೈತಿ. ಮತ್ತೆ ಅವಾಗ ಯಾರು ಕೂಡಬೇಕು ಅನ್ನೋದನ್ನ ಹೇಳ್ತೈತಿ. ಯಾವುದು? ಆರ್ಟಿಕಲ್ 92 ಉಪಬಂಧ 1 ಒಳಗನೆ ಹೇಳ್ತೈತಿ. ಏನ್ ಹೇಳ್ತೈತಿ ಅಂತಂದ್ರೆ, ದ ಪ್ರೊಸೀಡಿಂಗ್ಸ್ ಇನ್ ಸಚ್ ಕೇಸಸ್ ಆರ್ ಕಂಡಕ್ಟೆಡ್ ಅಂಡರ್ ದಿ ಸೇಮ್ ಅರೇಂಜ್ಮೆಂಟ್ ಆಸ್ ದೋಸ್ ಅಪ್ಲಿಕೇಬಲ್ ವೆನ್ ದ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಈಸ್ ಆಬ್ಸೆಂಟ್ ಆಸ್ ಡಿಸ್ಕ್ರೈಬ್ಡ್ ಇನ್ ಆರ್ಟಿಕಲ್ 91 ಉಪಬಂಧ 2 ಸಬ್ ಆರ್ಟಿಕಲ್ 2. ನಾವು ಈ ಹಿಂದೆ ಡಿಸ್ಕಷನ್ ಮಾಡಿವಿ. ಆರ್ಟಿಕಲ್ 91 ಉಪಬಂಧ 2 ಏನ್ ಮಾಡಬೇಕು? ಅಧ್ಯಕ್ಷರಿಲ್ಲ ಅಂತಂದ್ರೆ ಉಪಾಧ್ಯಕ್ಷರಿಲ್ಲ ಅಂತಂದ್ರೆ ರಾಜ್ಯಸಭೆಯ ನಿಯಮಾವಳಿಗಳ ಪ್ರಕಾರ ಒಂದು ಲಿಸ್ಟ್ ಮಾಡಿರ್ತೀವಿ. ಆ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅವರು ಇಲ್ಲ ಅಂತಂದ್ರೆ ಸದನದ ಒಬ್ಬ ವ್ಯಕ್ತಿಯನ್ನ ಸದನದ ಸದಸ್ಯರ ಆಯ್ಕೆ ಮಾಡಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿಕೊಂಡು ಕಾರ್ಯಕಲಾಪಗಳನ್ನು ನಡೆಸಬೇಕು ಅಂತೇಳಿ ಆರ್ಟಿಕಲ್ 91 ಉಪಬಂಧ 2 ಹೇಳ್ತೈತಿ. ಅದು ಇಲ್ಲಿ ಅಪ್ಲಿಕೇಬಲ್ ಆಗ್ತೈತಿ ಅಂತ. ಯಾವಾಗ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನನ್ನ ನಾವು ಆ ಸ್ಥಾನಗಳಿಂದ ಪದಚ್ಯುತಿಗೊಳಿಸಲು ಟರಾವನ್ನ ಪಾಸ್ ಮಾಡಿರ್ತೀವೋ ಅವಾಗ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ
ಸದನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತಿಲ್ಲ ಅಂತೇಳಿ ಆರ್ಟಿಕಲ್ 92 ಉಪಬಂಧ 1 ಹೇಳ್ತೈತಿ. ಜೊತೆಗೆ ಮುಂದೆ ಕಂಟಿನ್ಯೂಷನ್ ಆಕೈತಿ. ಈಗ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿಲ್ಲ ಅಂತಂದ್ರ ಆವಾಗ ಯಾರ ಅಧ್ಯಕ್ಷನ ಸ್ಥಾನಗಳು ಕೂಡಬೇಕು ಅಂತಂದ್ರೆ ಅಧ್ಯಕ್ಷ ಇಲ್ಲ ಅಂತಂದ್ರೆ ಉಪಾಧ್ಯಕ್ಷ, ಉಪಾಧ್ಯಕ್ಷ ಇಲ್ಲ ಅಂತಂದ್ರೆ ಪಟ್ಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಪಟ್ಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲದೆ ಇದ್ರೆ ಯಾರು ಸದನವೇ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈಗ ಅಧ್ಯಕ್ಷನ ವಿರುದ್ಧ ರೆಸೊಲ್ಯೂಷನ್ ಪಾಸ್ ಮಾಡ್ಯಾರ. ಎದ್ರ ಸಂಬಂಧ? ರಿಮೂವಲ್ ರೆಸೊಲ್ಯೂಷನ್ ಅನ್ನ RR ಅಂತ ಬರೆದಿರ್ತೀವಿ. ರಾಜಸ್ಥಾನ್ ರಾಯಲ್ಸ್ ಅಲ್ಲಿ RR ರಿಮೂವಲ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಪದಚ್ಯುತಿ ಠರಾವು, ಹೌದಾ? ಪಟ್ ಅಂತ ಬರಿತೀವಿ ತೋರಿ, ಪದಚ್ಯುತಿ ಠರಾವು ಇದನ್ನ ಪಾಸ್ ಮಾಡಿರ್ತೀವಿ. ಅವಾಗ ಯಾರು ಸಿಟ್ಟಿಂಗ್ ನಾಗ ಕೂಡುವಂತಿಲ್ಲ, ಯಾರ ವಿರುದ್ಧ ನೀವು ಪದಚ್ಯುತಿಯನ್ನು ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್ ಅಧ್ಯಕ್ಷನ ವಿರುದ್ಧ ಪದಚ್ಯುತಿ ಠರಾವನ್ನ ಮಾಡಿರ್ತೀವಿ. ಹೀಗಾಗಿ ಅಧ್ಯಕ್ಷ ಸಿಟ್ಟಿಂಗ್ ನಾಗ ಕೂಡುವಂಗಿಲ್ಲ. ಅಂದ್ರೆ ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಂತಿಲ್ಲ. ಒಂದು ಅಧ್ಯಕ್ಷ ಕಾರ್ಯನಿರ್ವಹಿಸುವಂತಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾರು ಬರಬೇಕು? ಉಪಾಧ್ಯಕ್ಷರು ಕೂಡಬೇಕು. ಉಪಾಧ್ಯಕ್ಷರು ಇಲ್ಲ ಅಂತಂದ್ರೆ ನಿಯಮಾವಳಿಗಳ ಪ್ರಕಾರ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಒಬ್ರು, ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅನ್ಅವೈಲೇಬಲ್ ಇದ್ರು ಅಂತಂದ್ರೆ ರಾಜ್ಯಸಭೆಯ ಸದನದ ಸದಸ್ಯರಲ್ಲಿಯೇ ಒಬ್ಬ ವ್ಯಕ್ತಿಯನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಬೇಕು. ಈ ರೀತಿ ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತ. ಅಂದ್ರೆ ಆರ್ಟಿಕಲ್ 91 ಉಪಬಂಧ 2 ಇಲ್ಲಿ ಅಪ್ಲಿಕೇಬಲ್ ಆಕೈತಿ ಅಂತ. ಯಾವ ವ್ಯಕ್ತಿಯ ವಿರುದ್ಧ ಪದಚ್ಯುತಿ ಠರಾವನ್ನ ಗೊಳಿಸಿರುತ್ತೇವೆ, ಪದಚ್ಯುತಿ ಠರಾವನ್ನ ಪಾಸ್ ಮಾಡಿರುತ್ತೇವೆ, ಆ ಠರಾವಿನ ವಿಚಾರಣೆಯ ಸಂದರ್ಭದಲ್ಲಿ ಆ ವ್ಯಕ್ತಿ, ಯಾವ ವ್ಯಕ್ತಿಯ ವಿರುದ್ಧ ಪದಚ್ಯುತಿಯನ್ನು ಮಾಡಿರ್ತೇವೋ ಆ ವ್ಯಕ್ತಿ ಅಧ್ಯಕ್ಷನ ಸ್ಥಾನದಲ್ಲಿ ಕೂಡುವಂತಿಲ್ಲ ಅಂತೇಳಿ ಪ್ರಾವಿಷನ್ ಹೇಳ್ತೈತಿ. ಹೌದಾ? ಹಂಗಾದ್ರೆ ಆ ವ್ಯಕ್ತಿ ಕೂಡಲಿಲ್ಲ ಅಂತಂದ್ರೆ ಮತ್ತೊಬ್ಬ ವ್ಯಕ್ತಿ ಯಾರು ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅಂತಂದ್ರೆ ಅದರ ಆರ್ಟಿಕಲ್ 91 ಉಪಬಂಧ 2ರಲ್ಲಿ ಯಾವ ರೀತಿ ಪ್ರೊಸೀಜರ್ ಇದೆಯೋ ಅದನ್ನ ಫಾಲೋ ಮಾಡಬೇಕು ಅಂತೇಳಿ ಆರ್ಟಿಕಲ್ 92 ಉಪಬಂಧ 1 ಕ್ಲಿಯರ್ ಆಗಿ ಹೇಳ್ತೈತಿ. ಯಾಕೆ ಹಿಂಗ್ ಹೇಳ್ತೈತಿ ಅಂತಂದ್ರೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಈಗ ನಾನು ಉಪರಾಷ್ಟ್ರಪತಿ, ನಾನು ಪದನಿಮಿತ್ತ ರಾಜ್ಯಸಭೆ ಅಧ್ಯಕ್ಷ ಆಗಿರ್ತೇನೆ. ರಾಜ್ಯಸಭೆ ಅಧ್ಯಕ್ಷ. ಈಗ ನನ್ನ ವಿರುದ್ಧನೇ ಏನಾಗೈತಿ? ಟರಾವ್ ಪಾಸ್ ಮಾಡ್ಯಾರ. ಏನಪ್ಪಾ ಅಂತಂದ್ರೆ ನಾನು ಸರಿಯಾಗಿ ಕೆಲಸ ಮಾಡಕತ್ತಿಲ್ಲ, ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಕತ್ತೀನಿ, ಇಲ್ಲ ಆಡಳಿತ ಪಕ್ಷದವ್ರ ಕಡೆ ಅತಿ ಹೆಚ್ಚು ಒಲವು ತೋರ್ಸಕತ್ತೀನಿ, ಅವರಿಗೆ ಅತಿ ಹೆಚ್ಚು ಮಾತಾಡಕೊಡತ್ತೀನಿ, ಅಪೋಸಿಷನ್ ಪಾರ್ಟಿದವ್ರದ್ದು ಏನು ಕೇಳವಲ್ಲ ಏನೇ ಅಂತ ಹೇಳಿ ನನ್ನ ಮೇಲೆ ಆಪಾದನೆ ಇದೆ. ಈ ಮೋಷನ್ ಅನ್ನ ಮೂವ್ ಮಾಡಿರ್ತಾರೆ. ಏನು? ರಿಮೂವಲ್ ಮೋಷನ್ ಅನ್ನ ಮೂವ್ ಮಾಡಿದ್ರು. ಈಗ ಒಂದು ವೇಳೆ ರಿಮೂವಲ್ ಮೋಷನ್ ಮೂವ್ ಮಾಡಿದಾಗ ನಾನೇ ಅಧ್ಯಕ್ಷನಾದ್ನಿ ಅಂತಂದ್ರೆ ಈ ವಿಷಯದ ಬಗ್ಗೆ ಚರ್ಚೆ ಈ ಸದ್ಯಕ್ಕೆ ಬೇಡಪ್ಪ, ಇನ್ನು 4 ತಿಂಗಳು ಹೋಗ್ಲಿ ಅಂತ ಹೇಳ್ಬಿಡ್ತೀನಿ. 4 ತಿಂಗಳ ನಂತರ ಚರ್ಚೆ ಮಾಡ್ರಿ ಅಲ್ಲಿವರೆಗೂ, ಅಥವಾ ಮುಂದಿನ ಅಧಿವೇಶನಗಳು ಚರ್ಚೆ ಮಾಡ್ರಿ ಅಂತ ಹೇಳ್ತೀನಿ. ಆಪಾದನೆ ಏನು ನನ್ನ ಮೇಲೆ? ಅಲಿಗೇಷನ್ ಏನು ನನ್ನ ಮೇಲೆ? ಐ ಆಮ್ ಅನ್ impartial person. I am not an impartial person. I am partial person to the I working in favor of the ruling party. This is an allegation on me. ಈ ರೀತಿಯಾಗಿರ್ತಕ್ಕಂಥ ಆಪಾದನೆಗಳು ನನ್ನ ಮೇಲೆ ಇದಾವೆ. ನಾನು ಏನು ಆಡಳಿತ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡಕತ್ತೇನೆ ಅಂತ ನನ್ನ ಮೇಲೆ ಆಪಾದನೆ ಐತಿ. ಆವಾಗ ನಾನೇ ಅಧ್ಯಕ್ಷ ಸೀಟ್ನಲ್ಲಿ ನಾನು ಕೂತ್ನಿ ಅಂತಂದ್ರೆ ಅವಾಗ ಏನ್ ಮಾಡ್ತೀನಿ? ನೀವು ಮಾಡಿರ್ತಕ್ಕಂಥ ಮೋಷನ್ ಸರಿ ಇಲ್ಲಪ್ಪ, ಮೋಷನ್ ಅಂದ್ರೆ ಅದಲ್ಲ, ಠರಾವು ಸರಿ ಇಲ್ಲ, ಇದನ್ನ ಮುಂದಿನ ಅಧಿವೇಶನದೊಳಗೆ ತಗೋರಿ, ಈ ಸದ್ಯಕ್ಕೆ ನಾವು ಚರ್ಚೆ ಮಾಡೋ ವಿಷಯಗಳು ಬಹಳ ಅದಾವು, ಇದನ್ನ ಸದ್ಯಕ್ಕೆ ತಗೋಬೇಡ್ರಿ ಅಂತ ಹೇಳ್ಬಿಡ್ತೀನಿ. ಅವಾಗ ವಾಟ್ ಈಸ್ ದ ವೆರಿ ಪರ್ಪಸ್ ಆಫ್ ದಟ್ ಮೋಷನ್ ವಿಲ್ ಬಿ? ಏನಾಕೈತಿ ಅವಾಗ? ಅದರ ಪರ್ಪಸ್, ಉದ್ದೇಶ ಏನಾಕೈತಿ? ಹಾಳಾಗಿ ಹೋಗೈತಲ್ಲ. ನಾನು ಕರೆಕ್ಟ್ ಅದೀನಿ ಅಂತ ಹೇಳಿ ನನಗೆ ಏನ್ ಮಾಡಕತ್ತಾರ? ಸ್ಥಾನದಿಂದ ತೆಗೆಯೋ ಸಲುವಾಗಿ ಮೋಷನ್ ಅನ್ನು ಮೂವ್ ಮಾಡಿದ್ದಾರೆ. ಅವಾಗ ನಾನೇ ಅಧ್ಯಕ್ಷನಾಗಿ ನಾನೇ ಅದ್ರದ್ದು ವಿಚಾರಣೆ ಮಾಡ್ತೀನಿ ಅಂತ ಹೌ ಇಟ್ ಇಸ್ ಪಾಸಿಬಲ್? ಬೇಲಿನೇದು ಹೊಲ ಮೇದಂಗ ಆಕೈತಿ. ಏನೋ ಹೊಲಕ್ಕೆ ಏನೋ ಆಗಬಾರ್ದು ಅಂತೇಳಿ ಬೇಲಿ ಹಾಕಿರ್ತೀವಿ, ಹೊಲದಲ್ಲಿ ಇರ್ತಕ್ಕಂಥ ಬೆಳೆ ಹಾಳಾಗಬಾರ್ದು ಅಂತೇಳಿ ಬೇಲಿ ಹಾಕಿರ್ತೀವಿ. ಅವಾಗ ಬೇಲಿನೇದು ಹೊಲ ನಮ್ಮ ಎದಂಗ ಆಗ್ತೈತಿ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಬೇಡಪ್ಪ, ಇಂಪಾರ್ಷಿಯಲ್ ಆಗಿ ಅದರ ವಿಚಾರಣೆ ಆಗ್ಲಿ ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಯಾರ ವಿರುದ್ಧ ಠರಾವ್ ಪಾಸ್ ಆಗಿರುತ್ತೆ ಆತನನ್ನ ಅಧ್ಯಕ್ಷನ ಸೀಟ್ಗಳು ಕೂಡಬೇಡ್ರಿ ಅಂತೇಳಿ ಆರ್ಟಿಕಲ್ 92 ಉಪಬಂಧ 1 ಡೈರೆಕ್ಟ್ ಮಾಡ್ತೈತಿ, ನಿರ್ದೇಶನ ಮಾಡ್ತೈತಿ. ಇನ್ನ ಆರ್ಟಿಕಲ್ 92 ಉಪಬಂಧ 2 ಏನ್ ಹೇಳ್ತೈತಿ ನೋಡೋಣ. ಇದು ಬರೇ ಸಿಟ್ಟಿಂಗ್ ನಾಗ ಕೂಡಬೇಡ ಅಂತ ಹೇಳ್ತು. ಇನ್ನ ಓಟ್ ಹಾಕ್ಬೋದನಂತ ಕೇಳಿದ್ರೆ ಅದು ನೋಡೋಣ ಏನ್ ಹೇಳ್ತೈತಿ ಅದ್ರ ಬಗ್ಗೆ. ಓಟ್ ಹಾಕ್ರ ಅಂತ ಹೇಳ್ತೈತೋ, ಓಟ್ ಹಾಕ್ಬೇಡ್ರ ಅಂತ ಹೇಳ್ತೈತೋ ನೋಡೋಣ. ಏನ್ ಹೇಳ್ತೈತಿ? ರೈಟ್ ಟು ಸ್ಪೀಕ್ ಬಟ್ ನಾಟ್ ಟು ವೋಟ್ ಅಂತ. ಏನಂಗಂದ್ರೆ ಈಗ ಯಾವ ವ್ಯಕ್ತಿಯ ವಿರುದ್ಧ, ಅಧ್ಯಕ್ಷರ ವಿರುದ್ಧ ರಿಮೂವಲ್ ಮೋಷನ್ ಪಾಸ್ ಆಗಿರ್ತೈತೋ ಆ ವ್ಯಕ್ತಿ ಸದನಕ್ಕೆ ಹಾಜರಾಗಬಹುದು, ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಬಹುದು. ಹೇಳ್ತಾರೆ ನಿನ್ ಮೇಲೆ ಇಂತ ಅಲಿಗೇಷನ್ ಐತೆ ಅಂದ್ರೆ ಇಲ್ಲ ನಾ ಅಂತ ತಪ್ಪು ಮಾಡಿಲ್ಲ, ಅದು ಅಲಿಗೇಷನ್ ಸುಳ್ಳು ಐತಿ ಅಂತೇಳಿ ನೀವು ನಿಮ್ಮನ್ನ ಡಿಪೆಂಡ್ ಮಾಡ್ಕೋಬಹುದು. ಆದ್ರೆ ವೋಟ್ ಹಾಕುವಂತಿಲ್ಲ. ಯು ಕ್ಯಾನ್ ನಾಟ್ ಕಾಸ್ಟ್ ಯುವರ್ ವೋಟ್. ಏನು ಆರ್ಟಿಕಲ್ 100 ಹೇಳ್ತೈತಿ? ಏನ್ ಹೇಳ್ತೈತಿ? ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಮ ಪ್ರಮಾಣದ ಮತಗಳು ಬಿದ್ದಾಗ ಅಧ್ಯಕ್ಷರು ಕಾಸ್ಟಿಂಗ್ ವೋಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವ್ರು ವೋಟ್ ಮಾಡುವಂಗಿಲ್ಲ. ಸಮ ಪ್ರಮಾಣದ ಮತಗಳು ಯಾವಾಗ ಬೀಳ್ತಾವೋ ಅವಾಗ ಮಾತ್ರ ಅವ್ರು ವೋಟ್ ಮಾಡಬೇಕು, ಇಲ್ಲ ಆದ್ರೆ ಮಾಡುವಂತಿಲ್ಲ.
ಇದು ಆರ್ಟಿಕಲ್ 92 ಉಪಬಂಧ ಏನ್ ಹೇಳ್ತೈತಿ ಅಂತಂದ್ರ ಆರ್ಟಿಕಲ್ 100ರಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನ ಓವರ್ ರೈಡ್ ಮಾಡ್ತೈತಿ ಏನಂತೇಳಿ ಅಧ್ಯಕ್ಷರು ಸಮ ಪ್ರಮಾಣದ ವೋಟ್ ಬಿದ್ದಾಗನು ಕೂಡ ಅವರು ರೆಸೊಲ್ಯೂಷನ್ಗೆ ಸಂಬಂಧಿಸಿದಂತೆ ಯಾವ ರೆಸೊಲ್ಯೂಷನ್ಗೆ ಪದಚ್ಯುತಿ ರೆಸೊಲ್ಯೂಷನ್ಗೆ ಸಂಬಂಧಿಸಿದಂತೆ ವೋಟ್ ಮಾಡುವಂತಿಲ್ಲ. ಸರ್ ಅವ್ರ ಅಧ್ಯಕ್ಷನೇ ಇರಂಗಿಲ್ಲ ಮತ್ತೆ ಅವ್ರಿಗೆ ಏನ್ ಸಂಬಂಧ ಐತ್ರಿ, ಅವ್ರು ಫಸ್ಟ್ ವೋಟ್ ಕಾಸ್ಟ್ ಮಾಡಬಹುದಲ್ಲ ಅಂತೇಳಿ ಕೇಳ್ಬೋದು. ಆದ್ರೆ ಇಲ್ಲಿ ಅದನ್ನ ನಿರ್ಬಂಧನೆ ಮಾಡಲಾಗಿದೆ. ಏನಂತೇಳಿ ನೋಡೋದಾದ್ರೆ ಈಗ ಹೇಳ್ತೀನಿ ಒಂದು ಉದಾಹರಣೆ ಮೂಲಕ. ಈಗ ನಾನು ರಾಜ್ಯಸಭೆ ಅಧ್ಯಕ್ಷ, ರಾಜ್ಯಸಭೆ ಅಧ್ಯಕ್ಷ. ಈಗ ನಾನಂತರೂ ನನ್ನ ವಿರುದ್ಧ ಪದಚ್ಯುತಿ ಕರಾವು ಪಾಸ್ ಮಾಡಿದಾಗ ನಾನು ಅಧ್ಯಕ್ಷನ ಸೀಟ್ ನಲ್ಲಿ ಇರೋದಿಲ್ಲ, PO ಆಗಿರೋದಿಲ್ಲ, ಪ್ರಿಸೈಡಿಂಗ್ ಆಫೀಸರ್ ಅಲ್ಲ, ಪೀಠಾಸೀನ ಅಧಿಕಾರಿ ನಾನು ಆಗಿರೋದಿಲ್ಲ, ಬೇರೆ ಯಾರಾದ್ರೂ ಒಬ್ರು ಕೂತಿರ್ತಾರೆ. ಆವಾಗ ಆ ಸಂದರ್ಭದಲ್ಲಿ ನಾನು ಸದನಕ್ಕೆ ಹಾಜರಾಗಬಹುದು, ಮಾತನಾಡಬಹುದು, ಆದ್ರೆ ನಾ ವೋಟ್ ಮಾಡುವಂಗಿಲ್ಲ. ಸರ್ ನೀವು ಅಧ್ಯಕ್ಷನಾಗಿರಂಗಿಲ್ಲ ಆದ್ರೆ ನೀವು ವೋಟ್ ಮಾಡಬಹುದನ್ನಂತ ಕೇಳಿದ್ರೆ ಇಲ್ಲ, ನಾನು ಪಾರ್ಷಿಯಲ್ ಅದಿನೋ ಇಂಪಾರ್ಷಿಯಲ್ ಅದಿನೋ ಅಂತೇಳಿ ಡಿಸೈಡ್ ಮಾಡೋದು ಸದನ. ಹೀಗಾಗಿ ನನ್ನ ಮತಕ್ಕೆ ಅವಕಾಶ ಇಲ್ಲ ಅಲ್ಲಿ. ಯಾವಾಗ ಅಂತಂದ್ರೆ ಪದಚ್ಯುತಿಗೆ ಸಂಬಂಧಿಸಿದಂತೆ ಮಾತ್ರ, ರಿಮೂವಲ್ ಮೋಷನ್ಗೆ ಸಂಬಂಧಿಸಿದಂತೆ ಮಾತ್ರ. ಇರ್ಲಿಲ್ಲ ಅಂತಂದ್ರೆ ನೀವು ವೋಟ್ ಮಾಡಬಹುದು. However, he cannot vote on the resolution or any other matter during these proceedings. ಯಾವಾಗ ಈ ರೆಸೊಲ್ಯೂಷನ್ ಪಾಸ್ ಆಗಿರ್ತೈತೋ ಅಥವಾ ಈ ರೆಸೊಲ್ಯೂಷನ್ ಬಗ್ಗೆ ಚರ್ಚೆ ನಡೀತಿರ್ತೈತೋ ಆವಾಗ ಆ ವ್ಯಕ್ತಿ, ಯಾವ ವ್ಯಕ್ತಿಯ ಮೇಲೆ ಈ ರೆಸೊಲ್ಯೂಷನ್ ಪಾಸ್ ಆಗಿರ್ತೈತೋ ಆ ವ್ಯಕ್ತಿ ಕೆನಾಟ್ ವೋಟ್, ಕಾಸ್ಟ್ ಮಾಡಕ್ ಬರೋದಿಲ್ಲ, ವೋಟ್ ಮಾಡಕ್ ಬರೋದಿಲ್ಲ, ವೋಟ ಇಲ್ಲ. ಯಾಕಿಂಗೆ ಅಂತಂದ್ರೆ ಸದನದ ಘನತೆ ಮತ್ತು ಗೌರವವನ್ನ ಕಾಪಾಡಬೇಕು. ಇದ್ರ ಪರ್ಪಸ್ ಏನಂತ ನೋಡ್ಬೇಕಲ್ಲ. ಈಗ ನಾನು ಏನು ಸದನದ ಅಧ್ಯಕ್ಷನಾಗಿ ನಾನು ತಪ್ಪು ಮಾಡೀನಿ ಅಂತೇಳಿ ನನ್ನ ಮೇಲೆ ಅಲಿಗೇಷನ್ ಇದ್ದಾಗ, ಇಲ್ಲ ನಾ ತಪ್ಪು ಮಾಡಿಲ್ಲ ಅಂತೇಳಿ ಓಟ್ ಹಾಕೋದ್ರೊಳಗೆ ಅರ್ಥನೇ ಇಲ್ಲ ಅಂತ ಇದ್ರ ಅರ್ಥ. ಫಾರ್ ಎಕ್ಸಾಂಪಲ್ ಯಾರು ಒಬ್ಬ ಪೊಲೀಸ್ ಸ್ಟೇಷನ್ ಐತಿ, ಪೊಲೀಸ್ ಸ್ಟೇಷನ್ ಒಳಗೆ ಒಬ್ರು CPI ಇರ್ತಾರೆ. ಆ CPI ಮೇಲೆ ಅಲಿಗೇಷನ್ ಇದೆ ಏನಂತೇಳಿ, ಸರ್ ಇವಾಗ ಕರಪ್ಷನ್ ಅದಾರೆ, ಕರಪ್ಷನ್ ಮಾಡ್ತಿದ್ದಾರೆ, ದುಡ್ಡು ತಗೋತಿದ್ದಾರೆ, ಸಾರ್ವಜನಿಕರಿಂದ ಲಂಚ ತಗೋತಿದ್ದಾರೆ ಅಂತ ಹಿಂಗ ಆರೋಪ ಇದೆ. ಆ ರೀತಿ ಆರೋಪ ಬಂದಾಗ, ಕೇಸ್ ಫೈಲ್ ಆದಾಗ, FIR ಆದಾಗ ಇನ್ವೆಸ್ಟಿಗೇಷನ್ ಇಲ್ಲ ನೀನೇ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಮಾಡಪ್ಪ ಅದೇ CPI ಹೇಳಿದ್ವಿ ಅಂತಂದ್ರೆ ಅವ ಏನ್ ಮಾಡ್ತಾನೆ, ಕಳ್ಳನ ಕೈಯಾಗಿ ಟ್ರೆಜರಿ ಕೈ ಎತ್ತ ಕೀಲಿ ಕೊಟ್ಟಂಗ ಆಕೈತಿ. ಹೌದಾ, ಅದನ್ನ ಯಾರು ಮಾಡ್ಬೇಕು? ಇನ್ವೆಸ್ಟಿಗೇಷನ್ ಬೇರೆ ಆಫೀಸರ್ಸ್ ಮಾಡ್ಬೇಕು. ಹೌದಾ? ಹಾಗೆ ಅದೇ ರೀತಿ ಸದನದ ಅಧ್ಯಕ್ಷನ ಮೇಲೆ ನೀನು ಕಾರ್ಯ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಅಂತ ಹೇಳಿ ಆರೋಪ ಬಂದಾಗ ಆತನೇ ನಾನು ಸರಿಯಾಗಿ ನಿರ್ವಹಿಸುತ್ತೇನೆ ಅಂತ ಓಟ್ ಹಾಕೋದು ಅಪಹಾಸ್ಯ ಅಂತ. ಹೌದಾ? ಹೀಗಾಗಿ ಆತನಿಗೆ ಆರ್ಟಿಕಲ್ 100ನ ಅಡಿಯಲ್ಲಿಯೂ ಕೂಡ ಇರ್ತಕ್ಕಂಥ ಕಾಸ್ಟಿಂಗ್ ವೋಟು ಕೂಡ ಇರೋದಿಲ್ಲ. He cannot cast his vote with regards to the removal motion. ಆ ಮೋಷನ್ ಕರೆಕ್ಟ್ ಆಯ್ತು ಇಲ್ಲೋ ಅದು ಪ್ರೂವ್ ಆಯ್ತು, ಬಹುಮತದಿಂದ ಪ್ರೂವ್ ಆಯ್ತು ಅಂತ ನಾವು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾನೆ. ಬಹುಮತದಿಂದ ಪ್ರೂವ್ ಆಗಲಿಲ್ಲ ಅಂತ he is continue as a president of that house. ಅವ್ ಮುಂದುವರಿತಾನೆ, ಅದೇನು ಸಮಸ್ಯೆ ಇಲ್ಲ. ಬಟ್ ನಾನು ತಪ್ಪು ಮಾಡಿಲ್ಲ ಅಂತೇಳಿ ನಾನೇ ಓಟ್ ಹಾಕೋದು ಹಾಸ್ಯಾಸ್ಪದ ಅಂತೇಳಿ ಅವರಿಗೆ ಓಟನ್ನು ಕೊಟ್ಟಿಲ್ಲ. ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂತಂದ್ರೆ ಎರಡು ವಿಷಯ ಕನ್ಫರ್ಮ್ ಆಗ್ತೈತಿ. ಒಂದು, ರಿಮೂವಲ್ ಮೋಷನ್ ಕನ್ಸಿಡರೇಷನ್ ದಾಗಿದ್ದಾಗ ಅಂದ್ರೆ ಪರಿಗಣನೆ ಮಾಡ್ತಿದ್ದಾಗ ಯಾವ ವ್ಯಕ್ತಿಯ ವಿರುದ್ಧ ರಿಮೂವಲ್ ಮೋಷನ್ ಮೂವ್ ಆಗಿರುತ್ತೆ ಆ ವ್ಯಕ್ತಿ ಸದನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತಿಲ್ಲ. ಎರಡನೇದ್ದು ಆ ವ್ಯಕ್ತಿ ಆ ರಿಮೂವಲ್ ಮೋಷನ್ಗೆ ಸಂಬಂಧಿಸಿದಂತೆ ವೋಟ್ ಮಾಡುವಂತಿಲ್ಲ. ಇವೆರಡು ಆರ್ಟಿಕಲ್ 92ರಲ್ಲಿ ನಿಹಿತವಾಗಿರ್ತಕ್ಕಂಥ ವಿಷಯಗಳು. ಹೌದಾ? ಇದಿಷ್ಟು ಮಾಹಿತಿ ಇದಕ್ಕೆ ಸಂಬಂಧಿಸಿದಂತೆ, ಯಾವುದಕ್ಕೆ? ರಿಮೂವಲ್ ಮೋಷನ್ಗೆ ಸಂಬಂಧಿಸಿದಂತೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 93 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.